ನೋಡು ಸಖಿಯೇ ನೋಡು ಸಖಿಯೇ ವನದ ವೈಭವ ನೋಡು ಸಖಿಯೇ ನೋಡು ಸಖಿಯೇ ನೋಡು ಸಖಿಯೇ ವನದ ವೈಭವ ನೋಡು ಸಖಿಯೇ ನೋಡು ಸಖಿಯೇ ನೋಡು ಸಖಿಯೇ ವನದ ವೈಭವ ಅಜನು ಬರೆದ ರೂಢಿಯೆಂಬ ವರ್ಣ ಚಿತ್ರವಾಯ್ ಅಜನು ಬರೆದ ರೂಢಿಯೆಂಬ ವರ್ಣ ಚಿತ್ರವಾಯ್ ರೂಢಿಯೆಂಬ ವರ್ಣ ಚಿತ್ರವಾಯ್ ನೋಡು ಸಖಿಯೇ ವನದ ವೈಭವ ಅಜನು ಬರೆದ ರೂಢಿ ಎಂಬ ವರ್ಣ ಚಿತ್ರವ ಅಜನು ಬರೆದ ರೂಢಿ ಎಂಬ ವರ್ಣ ಚಿತ್ರವ ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ ನಾದ್ರ ದಿನ ನಾದ್ರ ದಿನ ನಾದ್ರ ದಿನ ಧೀ ನಾದ್ರ ದಿನ ನಾದ್ರ ದಿನ ನಾದ್ರ ದಿನ ಧೀ ದಿನ ನಾದ್ರ ದಿನ ಧೀ ದಿನ ನಾದ್ರ ದಿನ ಧೀ ನಾದ್ರ ದಿನ ನಾದ್ರ ದಿನ ನಾದ್ರ ದಿನ ದಿನ ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ ಗಗನ ಚುಂಬಿ ವೃಕ್ಷರಾಜಿಯ ಗಾಢದಿಂದ ಒಪ್ಪಿಕೊಂಡ ಪೂಗಬಳ್ಳಿಯ ಗಾಢದಿಂದ ಒಪ್ಪಿಕೊಂಡ ಗಾಢದಿಂದ ಒಪ್ಪಿಕೊಂಡ ಪೂಗಬಳ್ಳಿಯ ಗಾಢದಿಂದ ಲಪ್ಪಿಕೊಂಡ ಪೂಗಬಳ್ಳಿಯ ಇದ ಪೂಗಬಳ್ಳಿಯ ಪೂಗಬಳ್ಳಿಯ ನೋಡು ನೋಡು ಗಗನ ಚುಂಬಿ ವೃಕ್ಷರಾಜಿಯ ಗಾಢದಿಂದ ಲಪ್ಪಿಕೊಂಡ ಪೂಗಬಳ್ಳಿಯ ಗಾಢದಿಂದ ಒಪ್ಪಿಕೊಂಡ ಪೂಗಬಳ್ಳಿಯ ಪೂಗಬಳ್ಳಿಯ ನೋಡು ಸಖಿಯೇ ನೋಡು ಸಖಿಯೇ ನೋಡು ಸಖಿಯೇ ವನದ ವೈಭವ
ಕಲ್ಲಿಕೆಯೋ ಇವಳೆನು ಸುರ ಕಲ್ಲಿಕೆಯೋ ಇವಳೆನು ಸುಮಜರಗೆ ಸಿಲುಕುತ್ತಲಿಯೇ ಸುಮುಖಿಯೊಡನಿಂತೆಂದ ಪುಣೆಂದು ಶೀಲೆ ಜಯಂತೆ ಕಾಣುವ ನಿರ್ಣಯ ಅರ್ಣವಾತ ಜಯಂತೆ ಅರ್ಣವಾತ ಜಯಂತೆ ಅರ್ಣವಾತ ಜಯಂತೆ ಕಾಣುವ ನಿರ್ಣಯ ಪೂರ್ಣ ಬೇಸರು ತಂದೆ ತಾಯಿಗಳು ಯಾರೇ ನಿನ್ನ ಪೂರ್ಣ ಬೇಸರು ತಂದೆ ತಾಯಿಗಳು ಯಾರೇ ಬಾರೆ ಅರ್ಣವ ಜಯಂತೆ ಕಾಣುವ ನಿನ್ನಯ ಪೂರ್ಣ ಬೇಸರು ತಂದೆ ತಾಯಿಗಳು ಪೂರ್ಣ ಬೇಸರು ತಂದೆ ತಾಯಿಗಳು ಯಾರೇ ಬಾರೆ ವದನಶೀಲೆ
ಬಿಸಿಲಿನಲ್ಲಿ ನಿಲ್ಲುವುದಕ್ಕೆ ಅಸಾಧ್ಯವಾಯಿತು. ಹಾ ಸೂರ್ಯನ ಪ್ರಖರವಾದ ಕಿರಣ ಹಾ ನನ್ನ ಗುರಿ ಅಂತ ಅನ್ನಿಸಿತು. ಓಹೋ ಹಾಗಾಗಿ ಲತಾ ಮಂಟಪದೆಡೆಗೆ ಬರೋಣ ಅಂತ ಈ ಕಡೆಗೆ ಬಂದೆ. ಹಾ ಆಶ್ಚರ್ಯ ಆದದ್ದು ನನಗೆ. ನಿನಗಿಲ್ಲಿ ಅನುಕೂಲ ಅಂತ ನಿಂತದ್ದು. ಹೌದು, ನನಗೆ ಮುಂದೆ ಅನುಕೂಲ ಆಗಬಹುದು ಅಂತ ನಾನು ನಿನ್ನನ್ನು ನಿಲ್ಲಿಸಿದ್ದು. ಹೌದೇ, ಆದ್ರೆ ಆಶ್ಚರ್ಯ ಮತ್ತೇನಲ್ಲ. ಯಾವುದು? ಆಗ ನನಗೆ ಉರಿ ಅಂತ ಅನಿಸಿದ ಸೂರ್ಯ ತುಮ್ಮದದಿಂದ ಮನಮುತ್ತಾಲೈ ತಂದೆಯ ತುಮ್ಮದದಿಂದ ಮನಮುತ್ತಾಲೈ ತಂದೆಯ ವಿಷಯಮಾಗಿಯೇ ಧುರಕಾಂಚಿ ಮಂದಿರಯ ವಿಷಯಮಾಗಿಯೇ ಧುರಕಾಂಚಿ ಮಂದಿರಯ ಬೆಸಗಡಗಿಸುವೆ ಈಗ ಅರಿಲ್ಲ ಬೆಸಗಡಗಿಸುವೆ ಈಗ ವಿಷಯಮತಿಯ ಧುರಕಾಂಚಿ ಮಂದಿರಯ ಈಗ ಬರುವೆನು ಸುಗುಣರನ್ನ ನಿನ್ನೊಡನೀಗ ಬರುವೆನು ಸುಗುಣರನ್ನ
ಉತ್ಸಾಹ ಸಂತೋಷ ಆದದ್ದು ಯಾಕೆ? ಅದು ಹಾಗೆ ನಿಮಗೆ ಸಂತೋಷ ಆದ್ರೆ ಹಾ. ಮತ್ತೆ ಪ್ರತ್ಯೇಕವಾಗಿ ನನಗೆ ಸಂತೋಷ ಆಗುವುದಿಲ್ಲ. ನಿಮ್ಮ ಸಂತೋಷವೇ ನಾನು. ಮೆಚ್ಚಿದೆ ನೀಗ ಸೋದೇವ ಜೊತೆಗೆ ನೀನು ಮೆಚ್ಚಿದೆ ನೀಗ ಸೋದೇವ ಜೊತೆಗೆ ನೀನು ಸಮರ ಸಂಘರ್ಷದ ನಮಗೆ ಬೆಚ್ಚಲು ಬೇಡ ಸಮರ ಸಂಘರ್ಷದ ನಮಗೆ ಬೆಚ್ಚಲು ಬೇಡ ಅವರ ಲೋಕವ ನೋಡಿ ಅಮಿತನ್ನು ಮಾತಾಡೆ ಅವರ ಲೋಕವ ನೋಡಿ ಅಮಿತಪ್ಪು ತವತಾಡೆ ಎಂತದಿಂದ ಸಮರ ಸಂಘರ್ಷದ ಕ್ರಮಕ್ಕೆ ಬೆಚ್ಚಲು ಬೇಡ ಅವರ ಲೋಕವ ನೋಡಿ ಅಮಿತಪ್ಪನವತಡೆ ಅವನಿಗೆ ಮಗವನನು ಮೆಚ್ಚಿದೆ ಈಗ ಸೋದೆವ ಜೊತೆಗೆ ನೀನು. ಅಬ್ಬಾ! ನಿನ್ನ ಉತ್ಸಾಹ ಕಂಡು ಸಂತೋಷ ಆಯಿತು. ಸ್ವರ್ಗಕ್ಕೆ ಬರಬೇಕು. ಅದನ್ನು ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲದ ಸ್ಥಿತಿಯನ್ನು ಹೊಂದಿದವನಿಗೆ ಉಡುವುದಕ್ಕೋ ತೊಡುವುದಕ್ಕೋ ತಿನ್ನುವುದಕ್ಕೋ ಕೊರತೆ ಇದ್ದವನಿಗೆ ನನಗೆ ಅದರ ಆಸೆ ಇದೆ, ಇದರ ಆಸೆ ಇದೆ, ಇದನ್ನು ಪಡೆಯಬೇಕು, ಇದನ್ನು ಉಡಬೇಕು, ಇದನ್ನು ತೊಡಬೇಕು ಎನ್ನುವ ಹಾಗೆ ಹಾ ಎಲ್ಲ ವ್ಯವಸ್ಥೆಗಳಿದ್ದಂತ ವ್ಯಕ್ತಿಗೆ ಆಸೆ ಹುಟ್ಟಿಕೊಳ್ಳುತ್ತದೆ. ಹಾ ವರವನ್ನೇ ಅಂತ ಇದ್ದೀರಿ. ಅವನ ಹೆಸರು ಶಂಬರ್. ಹೌದೌದು. ಮುಗೀತು ಅವನ ಅಬ್ಬರ, ಸಾವಾಯಿತು ಬರ್ಬರ. ಹೌದೌದು. ಹಾಗಾಗಿ ಹೋದ. ಅದಕ್ಕೆ ಅನುಕೂಲಕರೆಯಾಗಿ ವ್ಯವಹರಿಸಿದೆ. ಖಂಡಿತ ಹೌದು. ನೀವೇ ನನ್ನ ವರ. ನನಗೆ ಯಾಕೆ ಬೇಕು ವರ? ಆದ್ರೆ ನಿಮಗಿಂತ ಶ್ರೇಷ್ಠವಾದ ವರ ಯಾವುದಿದೆ ಹೇಳಿ? ಹಾ. ನೀವು ನನ್ನ ಜೊತೆಯಲ್ಲಿ ಇರ್ತೀರಿ ಅಂತ ಆದ್ರೆ ಅದಕ್ಕಿಂತ ಮಿಗಿಲಾದ ಭಾಗ್ಯವೂ ಬೇಡ, ವರವೂ ಬೇಡ. ಬರಲಿ ಮೆಚ್ಚಿದ ಕೈಕ ಮೆಚ್ಚಿದೆ. ವಿಶೇಷವಾದಂತಹ ವರವನ್ನ ಪಡೆಯುವ ಅಧಿಕಾರ ಈ ಕ್ಷಣಕ್ಕೆ ನಿನಗಿದ್ದರೂ ಮತ್ಯಾವ ವರವೂ ಬೇಡ. ನೀವೇ ನನ್ನ ವರ ಎನ್ನುವ ಹಾಗೆ ಆಡುವ ನಿನ್ನ ಮಾತನ್ನ ಕೇಳುವಾಗ ಮನ ತುಂಬಿ ಬಂತು. ಕೈಕ ಈಗ ಕೇವಲ ನಾನು ನಿನ್ನ ಗಂಡನಾಗಿ ವರ ಕೊಡ್ತೇನಂತ ಹೇಳಿದ್ದಲ್ಲ. ಒಬ್ಬ ಸಾಕೇತದ ಚಕ್ರವರ್ತಿ ನಾನು. ಚಕ್ರವರ್ತಿ ಆಡಿದಂತಹ ಮಾತು ಒಮ್ಮೆ ಹೇಳಿದ ಮೇಲೆ ಮುಗಿಯಿತು. ನಾಲಿಗೆ ಒಂದೇ ನಮಗೆ ಅದು ಹುಸಿಯಾಗಬಾರದು, ಸುಳ್ಳಾಗಲೇಬಾರದು. ಸುಳ್ಳಾಗಬಾರದು ಅಂತಾದ್ರೆ ನಾ ಆಡಿದ್ದನ್ನು ನೀನು ಕೇಳಬೇಕು. ಆದ್ರೆ ಈಗ ಯಾವ ವರ ಬೇಡ ಅಂತ ಹೇಳಿದೆಯಲ್ಲ, ತೊಂದರೆ ಇಲ್ಲ. ಈಗ ಬೇಡದೆ ಹೋದರೂ ಮುಂದೆಲ್ಲಿಯಾದ್ರೂ ನಿನ್ನ ಅನುಕೂಲಕ್ಕೆ ವರ ಬೇಕು ಅಂತಾದ್ರೆ ನಿಸ್ಸಂಕೋಚವಾಗಿ ನಿರ್ಭೀತಿಯಿಂದ ಆ ಎರಡು ವರವನ್ನು ಕೇಳಬಹುದು. ಕೇಳಿದ ಕ್ಷಣಕ್ಕೆ ಅದನ್ನು ನಾನು ಕೊಡುವುದಕ್ಕೆ ಸಿದ್ಧನಾಗಿ ಹೇಳಿದ್ದೇನೆ. ನೀವು ಕೊಡುವ ವರ. ಬೇಟೆಯ ಉತ್ಸಾಹ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ರಾತ್ರಿ ಆಗಿ ಹೋಯ್ತಲ್ಲ. ಅದೇನದು? ಅನತಿ ದೂರದಲ್ಲಿ ಸಳಪಳ ಸಳಪಳ ಎನ್ನುವಂತಹ ಶಬ್ದ ಕೇಳಿಸುತ್ತಾ ಇದೆ. ಓಹೋ, ಚುಳು ಚುಳು ನಿನಾದದಿಂದ ನದಿಯೊಂದು ಹರಿಯುತ್ತಾ ಇದೆ. ಆ ನದಿಯಲ್ಲಿ ಸಳಪಳ ಸಳಪಳ ಎಂದು ಶಬ್ದ ಕೇಳುತ್ತದಂತಾದ್ರೆ ಯಾವುದೋ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕೆ ಬಂದದಿರಬೇಕು. ಹಾಗಾಗಿ ಆ ದುಷ್ಟ ಮೃಗಗಳನ್ನು ನಾನು ಸಂಹರಿಸಲೇಬೇಕು. ರಾತ್ರಿ ಆದದ್ರಿಂದ ಕಾಣಿಸುತ್ತಾ ಇಲ್ವಲ್ಲ. ಸರಿ, ಶಬ್ದವೇದಿ ವಿದ್ಯೆಯನ್ನು ಅರಿತವನು ನಾನು. ಆ ವಿದ್ಯೆಯ ಮೂಲಕವಾಗಿ ಶಬ್ದ ಬಂದಂತ ಬಾಣವನ್ನು ಪ್ರಯೋಗಿಸುತ್ತೇನೆ. ಶಿವನೇ ಗಾಯಪ್ಪರನ್ನು ಕೇಳುತ್ತ ಅವಗಳಿದ್ದೀರಿ ಮೋಸವೆಂದು ಅವನಿಗದಿ ಕೊಲ ನಡೆಯ ಕಂಡು ಶ್ರವಣವಿದವ ಏನದಾಗಿದೆ ನಗಟ ಏನನ್ನು
ಅಪರಾಧವಾಗಿ ಹೋಯಿತು. ನೀವು ಅಂತ ನನಗೆ ತಿಳಿಯಲಿಲ್ಲ ಸ್ವಾಮಿ. ರಾತ್ರಿಯ ಕಾಲದಲ್ಲಿ ಇದ್ದನು ಬರಿ ನೀರ ಇದ್ದರೇನಗುವುದು, ಬರಿ ನೀರನಿದ್ದರೇನಗುವುದು ಪರಿಣಾಮಗಾಣೆನೋ ಅವರ ಸಂತೈಸಲೆತ್ತಿಪೆನು, ಸಂತೈಸಲೆತ್ತಿಪೆನು ತರಗರಿಸಿ 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 ಮೊದಲವನು ಗಂಡಿತು ಶ್ರವಣ ಬಂದೆ. ಮಗನ ಇವ ಮಗನ ಮೃದುವಾದ ಕೈಯನ್ನು ಹೊತ್ತವ ನಮ್ಮ ಮಗ. ಇವನ ಕೈ ನೋಡು ಬಲಿದಾಗಿ ಉಂಟು. ಯಾರ ನೀನು? ನೀನು ಬೇಡ. ನೀನು ಬೇಡ. ಯಾರು ನೀನು? ಯಾರು ನೀನು? ಕಂಗಳಿಲ್ಲದ ನಿಮ್ಮ ಬದುಕಾದ ತರುಣ ಕಂಗಳಿಲ್ಲದ ನಿಮ್ಮ ಬದುಕಾದ ತರುಣನ ಕಂಗಾಣದಾಗಿ ನಾ ಕೊಂದೆ, ಕಂಗಾಣದಾಗಿ ನಾ ಕೊಂದೆ, ನಾ ಕೊಂದೆ ಭಂಗಿಸಿ ಶಮಿದನೆ ಶಮಿದನೆ ಗೆಲ್ಲುವುದಾಗ, ಭಂಗಿಸಿ ಶಮಿದನೆ ಶಮಿಸಬೇಕೆನ್ನುತ್ತ ಅಂಗವ ಚಾಚಿದ ಬದಕೆ ಯಾರು ನೀನು? ನಮ್ಮ ಮಗ ಶ್ರವಣ ಕುಮಾರ ಅಲ್ಲ. ನಿನ್ಯಾರು? ನಿನ್ಯಾರು? ಅಯ್ಯ ದಂಪತಿಗಳೇ, ವಾ ನೀವು ಎಣಿಸಿದ ಹಾಗೆ ಹೇಳು. ಮುಂದಿನ್ಯಾರು ಗತಿಯ ಮಗೆ ಮಗನೇ ಮಗನೇ ಜೀವನವ ಮುಗಿದಿದೆಯ ಮಗನೇ 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 ಮಗನೇ, ಬಾಯಾರಿಕೆಯಿಂದ ಬಳಲುತ್ತಿರುವ ನಮ್ಮ ಬಾಯಾರಿಕೆ ನಿವಾರಣೆ ಅರಸ ಗುರುವರ್ಯ, ಹಾಗಾದ್ರೆ ಪುತ್ರ ಸಂತಾನವನ್ನು ಹೊಂದಲಿಲ್ಲ ಎನ್ನುವ ಹಾಗೆ ನಿನ್ನ ಮನಸ್ಸು ಬೇಸರಿಸುತ್ತಾ ಇದೆ. ಹೌದು, ಮೂವರು ಪತ್ನಿಯರನ್ನು ಹೊಂದಿದರು, ರಾಜ್ಯಕ್ಕೆ ಕೊಡಬೇಕಾದಂತಹ ಉತ್ತರಾಧಿಕಾರಿಯನ್ನು ಕೊಡುವಲ್ಲಿ ಅಸಮರ್ಥನಾಗಿದ್ದೇನೆ. ಹೀಗೆ ನಿನ್ನ ಮನಸ್ಸು ವ್ಯಥೆ ಪಡುತ್ತಾ ಉಂಟು ಅಂತಾದರೆ ನಾವು ನಮ್ಮಂತವರು ಇರುವುದು ಯಾಕೆ ಅಂತ ಕೇಳಿದರೆ, ನಾಡು ಸುಭಿಕ್ಷವಾಗಲಿ ಎನ್ನುವ ಹಾಗೆ ಶ್ರಮಿಸುವುದಕ್ಕಾಗಿಯೇ. ರಾಜನಿಗೆ ಕಷ್ಟ ಬಂತು ಅಂತ ಹೇಳಿದ್ರೆ ಪ್ರಜೆಗಳಿಗೆ ಕಷ್ಟ ಬಂತು ಅಂತ ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲವೇ ಇಲ್ಲ ಅಲ್ವೇ? ಹಾಗಾದ್ರೆ ಚಕ್ರವರ್ತಿ ನೀನಾಗಿದ್ದೀಯಾ, ಮುಂದೆ ನಂತರದ ಪರಿಸ್ಥಿತಿ ಏನಾಗುತ್ತದೆ ಎನ್ನುವ ಹಾಗೆ ಯೋಚಿಸಬೇಕಾದದ್ದು ಸತ್ಯವಾದದ್ದೇ ಸರಿ. ಯೋಚಿಸಬೇಡ. ನಾನು ಈ ಪೂರ್ವದಲ್ಲಿಯೇ ಇದಕ್ಕೊಂದು ಯೋಚನೆಯನ್ನು ಮಾಡಿದವನಿದ್ದೇನೆ. ಕಾಲ ಈಗ ಕೂಡಿ ಬಂದಿದೆ ಎನ್ನುವ ಹಾಗೆ ಅರ್ಥವಾಗುತ್ತಾ ಉಂಟು. ಹಾಗಾದ್ರೆ ಯಾಗ ಮುಖೇನವಾಗಿ ಅರಸನಾದವನೊಬ್ಬ ತನ್ನ ವಾಂಛಿತ ಫಲವನ್ನು ಪಡೆದುಕೊಳ್ಳುವುದಕ್ಕಾಗುತ್ತದೆ ಎನ್ನುವುದಕ್ಕೆ ಶಾಸ್ತ್ರಗಳೇ ದೃಷ್ಟಾಂತವಾಗಿ ಕಾಣಿಸಿಕೊಳ್ಳುತ್ತವೆ. ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಿಗುತ್ತವೆ. ಹಾಗಾದ್ರೆ ಮೊದಲಾಗಿ ಮಾಡಬೇಕಾದದ್ದು ಏನು? ಅರಸನಾದಂತಹ ನೀನು ಶುದ್ಧ ಭಾವವನ್ನು ತಳೆದು ಸಪತ್ನೀಕನಾಗಿ ಅಶ್ವಮೇಧಾಧ್ವರವನ್ನು ಕೈಗೊಂಡೆ ಅಂತಾದರೆ ನಿನ್ನ ಮನೋಭೀಷ್ಟ ವೃದ್ಧಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ರಸಾಯನ ದಿವ್ಯವೋ ಈ ರಸಾಯನ
ಪರ್ವತದ ಮೈಮರವರು ರಾಜ ದಶರಥ, ನೀನು ಮಾಡಿದಂತ ಯಾಗದಿಂದ ನಾನು ಸಂತುಷ್ಟನಾಗಿದ್ದೇನೆ. ಹಾ. ಇದು ಇದಂ ಪಾಯಸಂ ದೇವ ನಿರ್ಮಿತಂ, ಕಾಮಧೇನುವಿನ ಕೆಚ್ಚಲಿಂದ ಹಾಲಿನಿಂದ ಮಾಡಿದಂತ ಪಾಯಸ. ಈ ಪಾಯಸವನ್ನ ನಿನ್ನ ಮಡದಿಯರಿಗೆ ನೀಡು, ನಿನ್ನ ಕಾಮನೆ ಎನ್ನುವುದು ಈಡೇರುತ್ತದೆ. ಶುಭವಾಗಲಿ. ಸುಂದರಿ ಬಾರೆ ಬಂದಗಮನೆ ನೀರು ಚಂದದಿಂದ ಯಜ್ಞ ಶೇಷದೊಂದು ಭಾಗವೀವಿ ಚಂದದಿಂದ ಯಜ್ಞ ಶೇಷದೊಂದು ಭಾಗವೀವಿ ಭೂಮಿ ಪಾಲ ನೀನು ಎದ್ದನೇ ಮದಲ್ಲಿ ದಣಿದು ಭೂಮಿ ಪಾಲ ನೀನು ಎದ್ದನೇ ಮದಲ್ಲಿ ದಣಿದು ಪ್ರೇಮದಿಂದ ಪುಣ್ಯ ಸಾರ ಭಾಗವಿದ್ದೆ ಒಲಿದು ಬಾರಿ ನೀನೆ ಕೈಗೆ ನೋಡೆ ಹೋಗಿ ಪುಣ್ಯ ಬಾರಿ ನೀನೆ ಕೈಗೆ ನೋಡೆ ಹೋಗಿ ಪುಣ್ಯ ಫಲವಾಯ್ ಈ ಪಡೆಯೇ ಸುಂದರ ಸುಕುಮಾರ ಈ ಪಡೆಯೇ ಸುಂದರ ಸುಕುಮಾರ ಆ ಭಗೀರಥಾಖ್ಯನೌಷ ಇನ್ನು ಇಳಿದು ಬಂತು ಆ ಭಗೀರಥಾಖ್ಯನೌಷ ಇನ್ನು ಇಳಿದು ಬಂತು ಶೋಭೆಯಾಯ್ತು ವಂಶಕ್ಕಿನ್ನ ವಾಂಛಿತಾರ್ಥ ಸಂತು ಶೋಭೆಯಾಯ್ತು ವಂಶಕ್ಕಿನ್ನ ವಾಂಛಿತಾರ್ಥ ಸಂತು ಸೋಗುಣೆ ಬಾಸೋ ಮಿತ್ರಿ ನೀನು ನಗು ಮಗದ ನಾರಿಯೇ ಸೋಗುಣೆ ಬಾಸೋ ಮಿತ್ರಿ ನೀನು ನಗು ಮಗದ ನಾರಿ ನಗು ಮಿಗಿಯೊಳು ಸಿಗಿಯಲಿ ನಗುವನೆ ನಗೆಯ ತೋರೆ ನಗು ಮಿಗಿಯಲಿ ಸಿಗಿಯಲಿ ನಗುವನೆ ನಗೆಯ ತೋರೆ ಕಲ್ಪತರು ಸನ್ನಿಪನು ನೀನು ಕೊಡುವ ಪಾಯಸವನು ಕಲ್ಪತರು ಸನ್ನಿಪನು ನೀನು ಕೊಡುವ ಪಾಯಸವನು ಕಲ್ಪನೆಯು ಕೃತಿಯಾಯ್ತು ಕಾಂತ ಪಡೆವೆ ಮಕ್ಕಳನ್ನು ಕಲ್ಪನೆಯು ಕೃತಿಯಾಯ್ತು ಕಾಂತ ಪಡೆವೆ ಮಕ್ಕಳನ್ನು ಅಮಿತ ಸಂತೋಷ. ನನ್ನ ಜೀವಮಾನದಲ್ಲಿ ಇದಕ್ಕಿಂತಲೂ ಅಧಿಕವಾದಂತಹ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ರಾಮಚಂದ್ರ
ಇರುವುದವನೇ ತೋರೋ ಭರತನೆ ಬಾ ಮಗನೇ 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 ಸದ್ಗುಣ ಭರಿತನೆ ಸುಂದರನೇ ಸದ್ಗುಣ ಭರಿತನೆ ಸುಂದರನೇ ಸದ್ಗುಣ ಭರಿತನೆ ಸುಂದರನೇ ಧರಣಿ ಕುಲಕ್ಕೆ ನೀ ಬೆಳಗಾಗಿಳಿದಿಗೆ ಧರಣಿ ಕುಲಕ್ಕೆ ನೀ ಬೆಳಗಾಗಿಳಿದಿಗೆ ಬದುಕಿಸಿ ನಾನು ನಿನ್ನನೆ ಕಡಿಸಿದೆ ನಿನ್ನನ್ನು ಬದುಕಿಸಿ ನಾನು ನಿನ್ನನ್ನು ಕಡಿಸಿದೆ ಲಕ್ಷ್ಮಣ ಬಾ ನೀನು ಲಕ್ಷ್ಮಣ ಬಾ ನೀನು ಲಕ್ಷ್ಮಣ ಬಾ ನೀನು ಕನಶುಭ ಲಕ್ಷಣ ಸಂಯುತನು ಕನಶುಭ ಲಕ್ಷಣ ಸಂಯುತನು ಈಕ್ಷಿಸುವೆನು ನಾ ಶತ್ರುಘ್ನ ಬಾರು ಈಕ್ಷಿಸುವೆನು ಶತ್ರುಘ್ನನೆ ಬಾರೈ ಈಕ್ಷಿಸುವೆನು ಶತ್ರುಘ್ನನೆ ಬಾರೈ ಅಕ್ಷಿಯ ಬಡೆದುದು ಸಾರ್ಥಕವಾಯಿತು ನಾ ಅಕ್ಷಿಯ ಬಡೆದುದು ಸಾರ್ಥಕ ಆಯಿತು ಈಕ್ಷಿಸುವೆನು ಶತ್ರುಘ್ನನೆ ಬಾರೋ ಶ್ರೀರಾಮನೆ ಬಾರೋ ಭರತನೆ ಬಾರೋ ಲಕ್ಷ್ಮಣ ಬಾರೋ ಅಕ್ಷಿಯ ಪಡೆದು ಸಾರ್ಥಕ ಆಯಿತು ನಾನಕ್ಷಿಯ ಪಡೆದು ಸಾರ್ಥಕವಾಯಿತು ರಾಮಚಂದ್ರ ಬಾರೋ ಮಗನೇ ದೀಪದವನೇ ತೋರೋ ಆರೋ ಸಂತೋಷದಲ್ಲಿ ನಾನು ಮುನಿಪಡುತ್ತಾ ಇದ್ದೇನೆ. ರಾಮ, ನಿನ್ನನ್ನು ಕಾಣುವಾಗಲೇ ಕರೆಯುವಾಗಲೇ ನಾನಿಲ್ಲಿದ್ದೇನೆ ಎನ್ನುವುದೇ ನನಗೆ ಮನವಿ ಆಗ್ತದೆ.
ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ಭೂಪ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತ ಆತ ಕೇಳಿ ದ್ಯಾವನೀತ ನಿಂತು ನಾ ಮಾತ ಕೇಳಿ ದ್ಯಾವನೀತ ಯಾವ ಪ್ರಯತ್ನ ಅಡ್ಡಿ ಇಲ್ಲ. ನಮ್ದು ಆಗುವಷ್ಟೇ ಮಾಡ್ಬೇಕು, ಅದಕ್ಕಿಂತ ಹೆಚ್ಚಿನದಕ್ಕೆ ಕೈ ಹಾಕ್ಲೇಬಾರ್ದು. ಈಗ ಕುಣಿಲಿಕ್ಕೆ ಕೂಡುವುದಿಲ್ಲ ಅಂತ ನನಗೆ ಗೊತ್ತು. ಮತ್ತೇನು? ಆದ್ರೆ ಏನು ಮಾಡುವ ಹೇಳು. ಪ್ರಾಯ ಇರುವಾಗ ಕುಣಿದೆ, ಯಾರು ನೋಡ್ಲೇ ಇಲ್ಲ. ವಯಸ್ಸಾದಾಗ ಕುಣಿದ್ರೆ ಯಾರು ನೋಡ್ತಾರೋ ಎಂಬ ಆಸೆ. ನೀವೇ ಇಂಥದ್ದೇ ಅದೆಲ್ಲ. ಈಗ ತಿಳಿದವ್ರು ಹೇಳಿಲ್ವೇನೆ, ಆಸೆ ತುದಿ ಮೇಲೆ ನೀಸೆ ತುದಿ ಕೆಳಗೆ ಅಂತ. ಅದಕ್ಕಾಗಿ ನನಗೊಂದು ಆಸೆ ತುದಿ. ನಾನು ಕುಣಿದಲ್ಲ, ಮತ್ತೆ ಕುಣಿದು ಹೋದ. ಸರಿಯಪ್ಪ, ಆ ಕುಣಿದು ಹೋದದ್ದೇ ಎಷ್ಟು ಚೆನ್ನಾಗಿತ್ತು ಗೊತ್ತಾಗ್ತದೆ. ಈಗ ಕೇಳಿದ್ಯಲ್ಲ, ಹೌದು. ಏನೇ ಏನೇ ಗಾತ್ರದಲ್ಲಿ ಜಾಗರಿ ಭರತಗಾತ್ರದಲ್ಲಿ ಜಾಗರಿ ಬಹುದಮ್ಮ ಪಟ್ಟದರಸಿಯಾಗುವಳು ತರುಣಿ ಜಾಗತಿ ಪಟ್ಟದರಸಿಯಾಗುವಳು ತರುಣಿ ಜಾಗತಿ ಪಟ್ಟದರಸಿಯಾಗುವಳು ನಿರತ ಸೇವಕ ವೃತ್ತಿ ಪರಿಚಾರಿಯಾದೆ
ನಿನಗೆತ್ತದೆ ಸಿಟ್ಟು? ನಿನಗೇನಾಯ್ತು? ಕೈಕ ಏನು? ಯಾವಾಗಲೂ ಹಾಗೆ. ಕೈಕೆಯಂತ ಕರಣವು ಸೊಪ್ಪು ನನಗಲ್ಲ ಇವಳಿಗೆ. ಅಧಿಕಾರ, ಐಶ್ವರ್ಯ, ಯೌವನ, ರೂಪ ಎಲ್ಲ ಸೊಪ್ಪು ಇವಳಿಗೆ ತಲೆಗೆ ಅಡೆಯಿತು. ಸೊಪ್ಪು ಇವಳಿಗಾದರೂ ಇವಳ ಒಳಗೆ ಹೊತ್ತು ನಾನು ಹಿರಿಯಲೇಬೇಕು. ನನ್ನ ಆಸೆ ಈಡೇರಿಸಿಕೊಳ್ಳಲೇಬೇಕು. ದಾಸಿಯಾಗಿ ಬಂದು ನಾನು ಹೇಳಿದರೆ ನನ್ನ ಆಸೆ ಈಡೇರುವುದಿಲ್ಲ ಎನ್ನುವುದಾಯಿತು. ನಾನು ಮಾತೆಯಾಗಿ ಮಾತಾಡಿದೆ. ಯಾಕೆಂದರೆ ಮಾತೆಯ ಮಾತಿಗೆ ಮಕ್ಕಳ ಮನಸ್ಸು ಅರಳುತ್ತದೆಯಂತೆ, ಮುದುಡ್ತದೆಯಂತೆ, ಕದಡುತ್ತದೆಯಂತೆ. ಇವಳ ಮನಸ್ಸನ್ನ ಕದಡಿ ಸರ್ವಾಭರಣ ಶೃಂಗಾರವಾಗಿ ತಂದೆಯ ಸಮ್ಮುಖಕ್ಕೆ ನೀನು ಬರುವ ಸನ್ನಿವೇಶ ಅದೋ ನೋಡು. ಗುರುಗಳಿಗೆ ಶಿರಬಾಗಿ ಹಿರಿಯರಿಗೆ ತಲೆಬಾಗಿ ನೆನೆಸಿ ಪೊಡಮೊಟ್ಟಲು ಸುಮಿತ್ರೆಗೆ ನೆನೆಸಿ ಪೊಡಮೊಟ್ಟಲು ಸುಮಿತ್ರೆಗೆ ಜನನಿ ಕೈ ನೆನೆಸಿ ಪೊಡಮೊಟ್ಟಲು ಸುಮಿತ್ರೆಗೆ ಜನನಿ ಕೈ ಕಾಣಲಿದೆ ಕೈ ಕಾಣಲಿದೆ ಕೈ ಕಾಣದಿದೆ ಲಕ್ಷ್ಮಣನ ಕಾಣುತ್ತ ಲಕ್ಷ್ಮಣನ ಕಾಣುತ್ತ ತಂದೆ ದಶರಥನಾಯ ಕಡಿಗೆ ಬರಲಿಲ್ಲ
ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಸಿಟ್ಟು ಮಾಡುವ ಅವಶ್ಯಕತೆಯೇ ಇಲ್ಲ. ಯಾಕೆ ಗೊತ್ತಾ? ಆ ದಿವಸ ಸ್ವಾಮಿ, ನೀವು ಅಷ್ಟೊಂದು ಕ್ರಮವನ್ನು ಹೇಳ್ತೀರಿ, ಹಾ. ವೈದಿಕ ಅದು ಇದು ಅಂತ. ಹಾ. ನಾನು ಹೇಳ್ತೇನೆ, ಏನು? ನನಗೆ ಮಾತು ಹಾಗೆ ಪಕ್ಕನೆ ಹೇಳಿದ ತಕ್ಷಣಕ್ಕೆ ನೀವು ಕೊಡ್ತೀರಿ ಅಂತ ಎಷ್ಟು ಕೊಟ್ಟೆ ಎಲ್ಲ ಆಗ್ತದೆ. ಹಾ. ಅದು ಹಾಗಲ್ಲ. ಹಾ. ನನ್ನ ಕೈಯನ್ನು ಮುಟ್ಟಿ, ಹಾ. ನನ್ನ ಕೈಯನ್ನು ತಟ್ಟಿ, ಹಾ. ನನ್ನ ಕೊರಳನ್ನು ಮುಟ್ಟಿ ಹಾ. ಸಾಕ್ಷೀಭೂತವಾಗಿ ಮಾತನ್ನು ನೀವು ಕೊಡ್ತೇನೆ ಅಂತ ಹೇಳಿದ್ರೆ ಹಾ. ನಾನು ಹೋಗ್ತೇನೆ. ಇಷ್ಟೇ ಅಲ್ವಾ? ಕೊಡ್ತೇವೆ. ರಾಮನಾರಾಯಣಾಗಿ ಕೊಡ್ತೀರಿ, ಓಹೋ, ನನ್ನ ಕೊರಳಾಣೆಯಾಗಿ ಕೊಡ್ತೀರಿ, ಖಂಡಿತ. ತಪ್ಪುವುದಿಲ್ಲ ಮಾತು. ಮಾತು ಕೊಟ್ಟು ಖಂಡಿತವಾಗಿ ಕೊಡ್ತೀರಿ. ಓಹೋ. ಕೊಡ್ತೀರಿ ಅಂತ ಆದ್ರೆ ಹಾ. ಈಗ ಯಾರಿಗೆ ನೀವು ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದು? ನಮ್ಮ ಮಗ ರಾಮನಿಗೆ ರಾಮನಿಗೆ. ರಾಮನಿಗೆ ರಾಮನಿಗೆ ಪಟ್ಟ. ಹಾ. ಯಾವ ಉತ್ಸವ ಯಾವ ವೈಭವದಿಂದ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಹೊರಟರು, ಹಾ. ಅದೇ ಮುಹೂರ್ತದಲ್ಲಿ, ಹಾ. ಅದೇ ವೈಭವದಲ್ಲಿ ಹಾ. ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು. ಒಂದನೇ ವರ, ಎರಡನೇ ವರ. ಈ ಕ್ಷಣದಲ್ಲಿ ರಾಮನನ್ನು ವನವಾಸ ಸರ್ವೇಂದ್ರಿಯಗಳು ಸಹಿತ ಬಿಸಜಲೋಚನ ಕೈಕೆಯಂ ನೋಡಿ ಬಿಸಜಲೋಚನ ಕೈಕೆಯಂ ನೋಡಿ ಕೈಗೆದಿಯು ದಶರಥನು ಕೊಂಬು
ಅಷ್ಟ ದಿಕ್ಪಾಲಕರೇನಾರು ಭಂಗಪಡಿಸಿದರೆ ಹೇಳಿ, ಇಂದ್ರ ತನ್ನ ಪರಾಕ್ರಮವನ್ನು ಮೆರೆಸುವುದಕ್ಕೆ ಈ ಕಡೆ ಬರ್ತಾ ಇದ್ದಾನು, ಅಥವಾ ಅಗ್ನಿ ತಾಪಮಾನವನ್ನು ಹೆಚ್ಚಿಸಿದನು, ವಾಯು ಉಸಿರಾಟಕ್ಕೆ ತೊಂದರೆ ಮಾಡಿದನು. ಹೀಗೆ ಬಾ ಮಗನೇ. ಏನಮ್ಮ, ಸಿಟ್ಟು ಮಾಡ್ತೀಯೇನೋ? ಯಾಕಮ್ಮ ಹೀಗೆ? ಅದು ಹಾಗೆ. ನಾನು ಸಿಟ್ಟು ಮಾಡುವುದು ಉಂಟೆ ತಾಯಿ? ಎಂದಾದರೂ ನಿಮ್ಮ ಮೇಲೆ ಕೋಪಿಸಿಕೊಳ್ಳುವವನೇ ನಾನು. ಹೇಳ್ತೀರಾ ಹೇಳ್ತೀರಾ ಅಂತ. ಅಮ್ಮ, ಯಾಕಮ್ಮ ಗದರಿಸ್ತಾ ಇದ್ದೀರಿ? ಈಗಾಗಲೇ ನಿನ್ನನ್ನು ಪೀಠವನ್ನೇ ಏರಿಸುವುದು, ಅಯೋಧ್ಯೆಗೆ ಅಧಿಪತಿಯನ್ನಾಗಿಸುವುದು ಅನ್ನುವ ತೀರ್ಮಾನವನ್ನು ಮಾಡಿರುವುದು. ಅದಕ್ಕಾಗಿ ಇಡೀ ಅಯೋಧ್ಯೆಯೇ ಸಂತೋಷದ ಸಾಗರದಲ್ಲಿ ಓಲಾಡುತ್ತಿದೆ, ತೇಲಾಡುತ್ತಿದೆ. ಖಂಡಿತವಾಗಿಯೂ ಹೌದೇ ಹೌದು. ವ್ರತನಿಷ್ಠನಾಗಿ ನೀನು ಮಾಡ್ತಾ ಇರುವಂತಹ ಕೆಲಸವೂ ನನಗೆ ತಿಳಿದಿದೆ. ಇಷ್ಟೇ ಮಗು. ವ್ರತ ನನ್ನ ಕುರಿತಾಗಿ ಯೋಚಿಸುತ್ತಾ ಮರುಗುತ್ತಿದ್ದೀರಿ, ಚಿಂತಿಸುತ್ತಿದ್ದೀರಿ. ಬೇಡ ಜನಕ, ಚಿಂತಿಸುವ ಅಗತ್ಯ ಇಲ್ಲ. ಕಂದ ವನಕ್ಕೆ ಹೊರಡುತ್ತೇನೆ, ಅಪ್ಪಣೆಯನ್ನು ಕೊಡಿ ಎಂದು ನಿಮ್ಮ ಪಾದ ಕೆಳಗೆ ನಾನು ಹೊರಟ ತಕ್ಷಣ ನನ್ನ ಸತಿ ಸೀತೆ ಓಡೋಡಿ ಬಂದಳು. ಸ್ವಾಮಿ, ನನ್ನನ್ನು ಬಿಟ್ಟು ಎಲ್ಲಿಗೆ ಹೊರಡ್ತಾ ಇದ್ದೀರಿ ಪ್ರಶ್ನಿಸಿದಳು. ಧರ್ಮಸಮ್ಮತವಾಗಿರುವಂತಹ ಮಾತಿನಿಂದ ನನ್ನನ್ನು ಕಟ್ಟಿದಳು ನನ್ನ ಸತಿ ಸೀತೆ. ಪತಿ ಎಲ್ಲಿರುತ್ತಾನೋ ಅಲ್ಲಿ ಇರಬೇಕಾದದ್ದು ಸತಿಗೆ ಧರ್ಮ ಎಂದು ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ತಿಳಿಸುವುದರ ಮೂಲಕ ನನ್ನ ಜೊತೆಗೆ ಬರುತ್ತೇನೆ, ನನ್ನ ಜೊತೆಗೆ ಹೆಜ್ಜೆ ಇಡುತ್ತೇನೆ ಎಂದು Good.
ಕಾಡಿನಲ್ಲಿ ಹಸಿವೆ ಆಯಿತು ಅಂತಾದ್ರೆ ಉಣ್ಣುವುದಕ್ಕೆ ಮೃಷ್ಟಾನ್ನ ಎಲ್ಲಿಯುಂಟು ಮಗನೇ? ರಾಮ, ಹಸಿದ ಹೊಟ್ಟೆಯಲ್ಲಿ ಮಕ್ಕಳು ಮನೆ ಬಿಟ್ಟು ಹೋಗುವುದನ್ನು ಯಾವ ತಂದೆ ತಾಯಿಗಳು ನೋಡ ಬಯಸುವುದಿಲ್ಲ ಮಗನೇ. ಆದರೆ ನಿನ್ನೆಯಿಂದ ನೀವು ಭಯರು ಉಪವಾಸ ವ್ರತವನ್ನು ಕೈಗೊಂಡು ಅವಳು ಬಂದ ಮೇಲೆ ಸರ್ವನಾಶ ಆಗಿ ಹೋಗ್ತದೆ. ನೀವು ಮಾತಿಲ್ಲ ಹೇಳಿ, ಮಾತಿಲ್ಲ ಹೇಳಿ, ಕೊಟ್ಟ ಮಾತನ್ನು ಉಳಿಸುವುದಿಲ್ಲ ಹೇಳಿ, ನಾನಲ್ಲ ಹೇಳಿ. ನಾನು ಬೇಕು ಅಂತ ಕೇಳಿದ್ದಲ್ಲ, ನೀವು ಕೊಟ್ಟ ಮಾತು ಕೇಳಿದ್ದು, ನನಗೆ ಬೇಕು ಅಂತ ಕೇಳಿದ್ದಲ್ಲ. ಅಪ್ಪ, ಇದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಅಪ್ಪ. ನಾನು ಎಷ್ಟು ಹೊತ್ತು ಹೆಚ್ಚು ಇಲ್ಲಿ ನಿಂತೇನೋ ಅಷ್ಟು ಹೆಚ್ಚು ಕಷ್ಟ ಆಗ್ತಾ ಇದ್ದೇನೆ. ಆದ್ದರಿಂದ ಇನ್ನೂ ತಡ ಮಾಡಲಾರೆ. ವನವಾಸ ಕೈದಿ ಬರುವೆನೆಂದು ವನವಾಸ ಕೈದಿ ಬರುವೆನೆಂದು ಮೂವರು ಜನಕನ ಬದುಕೆ ಕೌನಿಸಿ ಜನಕನ ಪಾದಕ್ಕೆ ಮುಗಿಸಿ ವೈದ್ಯ ಕೈಕಾದೇವಿಗೆ ಅಭಿವಂದಿಸಲು ಹೋಗುದೇ ಇಲ್ಲಿ ಎಲ್ಲಿಗೆ? ದಯವಿಟ್ಟು ಬೇಡ ಎಂದು ಹೇಳಬೇಡಿ ಸಂಕಲ್ಪ ಮಾಡುತ್ತೇನೆ. ನೀವು ಹೋಗುದೇ ಮಗು. ಆದ್ರೆ ನೀವೆಲ್ಲ ಹಾಕಿಕೊಂಡ ಆಭರಣ, ಮುಟ್ಟುಕೊಂಡದ್ದು, ಪಟ್ಟಣಾದಿಗಳು ಇದನ್ನೆಲ್ಲ ನೀವು ಹಾಕಿಕೊಂಡು ಕಾಡಿಗೆ ಹೋದ್ರೆ ಕಾಡಿನಲ್ಲಿ ಕಳ್ಳರಿದ್ದಾರೆ ಮಗ. ಹೋಗುದು ಅಣ್ಣ, ಸನ್ನಿವೇಶವನ್ನು ನೋಡಿದರೆ ಕಾಡಿನಲ್ಲ, ಕಳ್ಳರು ಪೂರ್ತಿ ನಾಡಿನಲ್ಲೇ ಇದ್ದಾರೆ ಅಂತ ಅನಿಸ್ತದೆ ನನಗೆ. ಲಕ್ಷ್ಮಣ, ಇಲ್ಲ ತಾಯಿ, ಏನೇನೋ ಆಗುವುದಕ್ಕಿಂತ ಮತ್ತೆ ಅಪಾಯವನ್ನೆಲ್ಲ ಮೈ ಮೇಲೆ ಹೇಳ್ಕೊಳ್ಳುವುದು ಯಾಕೆ ಮಗ? ಉತ್ತಮ ವನವಾಸಕ್ಕೆ ಹೊರಡುವಂತ ನಾನು ಹೇಗೆ ಹೊರಡಬೇಕು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಕಾಡಿನಲ್ಲಿ ಕಳ್ಳ ಕಾಕರಿದ್ದಾರೆ, ದುಷ್ಟರಿದ್ದಾರೆ ಎನ್ನುವಂತ ಭಯದಿಂದ ಆಭರಣವನ್ನು ಇಲ್ಲಿ ಬಿಟ್ಟು ಹೋಗುವುದಲ್ಲ, ವನವಾಸವನ್ನು ದೀಕ್ಷೆಯಾಗಿ ಸ್ವೀಕರಿಸಿದಂತ ನನಗೆ ಈ ರಾಜ ತಡೆ ಮಂತ್ರಿ, ಇವರು ನಡೆದುಕೊಂಡು ಹೋಗುವುದು ಬೇಡ. ರಥದ ಮೇಲೆ ಕುಳ್ಳಿರಿಸಿಕೊಂಡು ಕಾಡಿಗೆ ಕರೆದುಕೊಂಡು ಹೋಗಿಬಿಟ್ಟು ಬಾ.
ಹೊತ್ತಿನಲ್ಲಿ ಮಕ್ಕಳ್ಯಾರು ಬಾಯಿಗೆ ನೀರು ಬಿಡುವುದಕ್ಕೂ ಒಬ್ಬರು